ಈಗ ನೀನು ಮಲ್ಲಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀಯ. ಏನಮ್ಮ ನೀನು ಚಿಕ್ಕ ಮಗ ಮನೆಗೆ ಬಂದ ಸಂತೋಷದಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದೀಯಾ? ಅಮ್ಮ ಏನು ಹೇಳ್ತಿದ್ಯಮ್ಮ? ಅವನು ಯಾಕೆ ಮಲ್ಲಿನ ಕ್ಷಮಾಪಣೆ ಕೇಳ್ಬೇಕು ಹೇಳು? ಜಗದೀಶ, ಮಲ್ಲಿನ್ ಕ್ಷಮೆ ಕೇಳ್ತೀಯೋ ಕೇಳಲ್ವೋ? ಅಮ್ಮ, ನೀನು ಈ ಮನೆ ಹಿರಿಯಳಿರ್ಬೋದು, ಒಪ್ಕೋತೀನಿ. ಹಾಗಂದ್ ಮಾತ್ರಕ್ಕೆ ನೀನು ಹೇಳಿದಾಗೆಲ್ಲ ನಾನು ಕೇಳೋಕ್ಕಾಗಲ್ಲ. ಕ್ಷಮೆನೂ ಕೇಳಲ್ಲ, ಏನೂ ಇಲ್ಲ. ಯಾಕೆ ಕೇಳಕ್ಕಾಗಲ್ಲ? ಇವಳ ಮೇಲೆ ಸುಳ್ಳು ಅಪವಾದ ಬರೋ ಹಾಗೆ ಮಾಡಿದೆ. ಒಂದು ಹೆಣ್ಮಗಳ ನಡತೆ ಬಗ್ಗೆ ಅನುಮಾನ ಬರೋ ಹಾಗೆ ಮಾಡಿದೆ. ನಾನೇ ನನ್ನ ಕೈಯಾರೆ ಇವಳನ್ನ ಮನೆ ಬಿಟ್ಟು ಆಚೆ ಕಳಿಸೋ ಹಾಗೆ ಮಾಡಿದೆ. ನೀ ಆಡಿರೋ ಒಂದೊಂದು ಆಟಕ್ಕೆ ಒಂದ್ಸಲ ಅಲ್ಲ 100 ಸಲ ಕ್ಷಮೆ ಕೇಳಿದ್ರು ಕಡಿಮೆನೆ. ನೋಡಮ್ಮ, ನೀನು ಎಷ್ಟೇ ಬಡ್ಕೊಂಡ್ರು ಅಷ್ಟೆ. ನಿನ್ನ ಭಾಷಣ ಕೇಳಿ ನಾನು ಕರಗಿ ಇವಳು ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ತಪ್ಪಾಯ್ತು ಕ್ಷಮಿಸ್ಬಿಡಮ್ಮ ಅಂತ ನಾನು ಏನಾದರೂ ಕೇಳ್ತೀನಿ ಅಂದ್ಕೊಂಡ್ರೆ ದಯವಿಟ್ಟು ಅಂತ ಆಸೆಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಪಕ್ಕದಲ್ಲಿಟ್ಟು. ಆಯ್ತಪ್ಪ, ನೀನ್ ಕ್ಷಮೆ ಕೇಳಬೇಡ. ನೀ ಕ್ಷಮೆನೂ ಕೇಳಬೇಡ, ಹಾಗೆ ಈ ಆಸ್ತಿಲಿ ಪಾಲು ಕೇಳಬೇಡ. ಏನಮ್ಮ ಹೇಳ್ತಾ ಇದ್ದೇನೆ ನೀನು? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಜಗದೀಶ, ನೀ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂದಮೇಲೆ ನಾನು ನಿನಗ್ಯಾಕೆ ಬೆಲೆ ಕೊಡ್ಲಿ? ನಾನು ಹೇಳ್ದಂಗೆ ಕೇಳ್ದ್ಯಾ ಸರಿ, ಇಲ್ಲ ಅಂದ್ರೆ ಈ ಆಸ್ತಿಗೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನ ನಾನು ಮಾಡ್ತೀನಿ. ನಿಜ ಹೇಳ್ತೀನಿ ಜಗದೀಶ, ಈ ರೀತಿ ನಿರ್ಧಾರ ತಗೊಂಡು ಇಂಥ ಭಾಷೆ ಉಪಯೋಗಿಸಕ್ ನನಗೂ ಇಷ್ಟ ಇಲ್ಲ. ನೀನು ನನ್ನ ಮಗನೇ, ಆದ್ರೆ ಏನ್ ಮಾಡೋದು? ರಾಕ್ಷಸ ಆಗಿದ್ಯಾ. ಒಳ್ಳೆ ಭಾಷೆ, ಧರ್ಮ, ದಾರಿ, ತಪ್ಪು ಸರಿ ಯಾವ್ದಕ್ ಬೇಕಾಗಿಲ್ವಲ್ಲ ನಿನಗೆ. ಅದಕ್ಕೆ ಒಬ್ಬ ತಾಯಿಯಾಗಿ ಇಂಥ ಕೀಳ್ಮಟ್ಟದ ಅಸ್ತ್ರನ ಪ್ರಯೋಗ ಮಾಡ್ಬೇಕಾಗಿ ಬಂತು. ಈಗ ನೀನ್ ಕ್ಷಮೆ ಕೇಳ್ತೀಯೋ ಕೇಳಲ್ವೋ? ನಿಮ್ಮ ತಾಯಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ನನ್ನಿಂದ ಮಹಾ ಅಪರಾಧ ಆಗೋದು, ಕ್ಷಮಿಸ್ಬಿಡಿ. ಇವಾಗ ಸಮಾಧಾನ ಆಯ್ತಾ? ಈ ಅರಮನೆ ಯಾವತ್ತೂ ನಂಗೆ ಸರಿಯಾದ ಜಾಗ ಆಗಿರಲಿಲ್ಲ. ನಾನು ಮಲ್ಲಿ ಇಷ್ಟು ದಿನ ಔಟ್ ಹೌಸಲ್ಲೇ ಇದ್ವಿ, ಇನ್ಮೇಲೂ ನಾವು ಅಲ್ಲೇ ಇರ್ತೀವಿ.
ಗಾತಿ ಅದೇನು ಮೋಡಿ ಮಾಡ್ಬಿಟ್ಟವಳ ಮನೆ ಹಾಳಿ ಜಗದೀಶಪ್ಪವ್ರೆ. ಅಲ್ಲ ಚಂದ್ರಿ, ಅತ್ತೆಗಾದ್ರೂ ಬುದ್ಧಿ ಬೇಡ್ವಾ? ಬಾವಂಗಿಂತ ಆ ಕೆಲ್ಸದೊಳೆ ಹೆಚ್ಚಾಗ್ಬಿಟ್ಲಾ? ಓ ಜಗದೀಶಪ್ಪವ್ರೆ, ನೀವೇನಾರ ಹೇಳಿ ಇಂಥ ಗತಿ ನಿಮಗೆ ಬರಬಾರ್ದಾಗಿತ್ತು. ಹೌದು ಬಾವ, ನೀವು ಆ ಕೆಲ್ಸದವಳ ಹತ್ರ ಕ್ಷಮೆ ಕೇಳ್ತಾ ಇದ್ದಿದ್ದು ನನ್ನ ಕೈಲಿ ನೋಡೋದಕ್ಕಾಗ್ಲಿಲ್ಲ. ಅವಳ ಮುಂದೆ ಕೈ ಮುಕ್ಕೊಂಡು ನಿಂತಾಗ್ಲಂತೂ ನನ್ಗೆ ಅಳುನೇ ಬಂದಂಗಾಯ್ತು ಗೊತ್ತಾ. ಹೆಂಗಿದ್ರಿ ಜಗದೀಶಪ್ಪವ್ರೆ ನೀವು? ಹುಲಿ ಹುಲಿ ಇದ್ದಂಗಿದ್ರಿ. ಈಗ ನೋಡಿ ಹೆಂಗಾಗೋಗ್ಬಿಟ್ರಿ ಅವಳ ಮುಂದೆ. ಅಲ್ಲ ಬಾವ, ಅವಳು ನಿಮ್ಮ ಹತ್ರನೇ ಕ್ಷಮೆ ಕೇಳಿಸಿದಾಳೆ ಅಂದ್ರೆ ಇನ್ಯಾವ ಮಟ್ಟಗಿರ್ಬೇಡ ಅವಳು. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಶ್ರಾವಣಿ. ನನ್ನ ವಿಷಯ ಬಿಡು, ನಾನು ಇಷ್ಟೆಲ್ಲ ಮಾಡಿದ್ದೆ ಯಾರಿಗೋಸ್ಕರ? ನಿಂಗೋಸ್ಕರ, ನಿನ್ನ ಖುಷಿಗೋಸ್ಕರ. ನನಗೇನಾದರೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಮುಂದೆ ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದರೆ ಬಾವ, ನಿಮ್ಗಿಷ್ಟೆಲ್ಲ ಅವಮಾನ ಆದರೂ ಇಂಥ ಸ್ಥಿತಿಲಿ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ. ಏನು ಮಾಡಲಿ ಶ್ರಾವಣಿ, ನೀನು ಮುಗ್ದೆ. ನಿನಗೆ ಅನ್ಯಾಯ ಆಗೋದನ್ನ ನನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ. ನೀನು ಚೆನ್ನಾಗಿರ್ಲಿ ಅಂತ ಆ ಮಲ್ಲಿನ ಈ ಮನೆಯಿಂದ ಓಡಿಸ್ದೆ. ಅವಳು ನೋಡಿದ್ರೆ ಮತ್ತೆ ವಾಪಸ್ ಬಂದು. ಇವಾಗ ಈ ಮನೇಲಿ ನನ್ನನ್ನೇ ಯಾರು ಕ್ಯಾರೆ ಅಂತ ಇಲ್ಲ. ಇನ್ನು ನೀನು ಯಾವ ಲೆಕ್ಕ ಅವರಿಗೆಲ್ಲ? ನನಗೆ ಈ ಗತಿ ಬಂದಿದೆ ಅಂದಮೇಲೆ. ಅಯ್ಯೋ ಬಾವ, ನೀವು ಹೀಗೆಲ್ಲ ಹೇಳಿದ್ರೆ ನಂಗೆ ಭಯ ಶುರು ಆಗುತ್ತೆ ಅಷ್ಟೇ. ಹಿಟ್ಟಾಕಂಡ್ರವ ಇವ್ರ ಕೈನಾಗೆ ಕ್ಷಮೆ ಕೇಳಿಸ್ಬಿಟ್ಟವ್ರೆ ಅಂದ್ಮ್ಯಾಕೆ ಮುಂದೆ ನಿಮ್ಮ ಕೈಯಲ್ಲಿನೂ ಏನೇನ್ ಮಾಡಿಸ್ತಾರೋ ಏನೋ ದ್ಯಾವ್ರೇ ಬಲ್ಲ. ನಾನೇನು ಮಾಡಲಿ? ಏನಾದರೂ ಮಾಡಲೇಬೇಕು, ಇಲ್ಲ ಅಂದರೆ ಮುಂದೆ ನಿನ್ನ ಜೀವನ ತುಂಬ ಕಷ್ಟ ಶ್ರಾವಣಿ. ನಾನು ಏನು ಮಾಡಲಿ ಬಾವ? ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಶ್ರಾವಣಿ, ನಾವೆಲ್ಲ ಸೇರಿಕೊಂಡು ಆ ಮಲ್ಲಿನ ಈ ಮನೆಯಿಂದ ಆಚೆ ಹಾಕಿದ್ವಿ. ಕೊನೆಗೆ ಏನಾಯ್ತು ಹೇಳು? ಅವಳು ಶ್ರೀಕಾಂತನ ಜೊತೆ ಮತ್ತೆ ವಾಪಸ್ ಬಂದ. ನನಗೆ ಅನಿಸ್ದಾಗೆ ಇವಾಗಿರೋದು ಒಂದೇ ಒಂದು ದಾರಿ. ನೀನು ಶ್ರೀಕಾಂತನ ಹೊಲಿಸ್ಕೊಂಡು ಆಸ್ತಿಯಲ್ಲಿ ಭಾಗ ತಗೊಂಡು ಮನೆ ಬಿಟ್ಟು ಹೋಗು. ಆ ಮಲ್ಲಿ ಇಲ್ಲೇ ಇರಲಿ, ಅವಳು ನಾನು ವಿಚಾರಿಸ್ತೀನಿ. ನಾನು ಶ್ರೀ ಬಾವ, ಅವ್ನು ನನ್ನ ಮಾತನ್ನು ಕೇಳಬೇಕಲ್ಲ. ಮನಸ್ಸು ಮಾಡಿದರೆ ಎಲ್ಲನೂ ಸಾಧ್ಯನೇ. ಅದು ಸರಿ, ಆದರೆ ಆಸ್ತಿ ನಾನು ಹೋಗಿ ಯಾರ ಹತ್ರ ಆಸ್ತಿ ಕೇಳಲಿ? ಶ್ರೀಕಾಂತನ ಹತ್ರ ಕೇಳು. ಸಮಯ ಸಂದರ್ಭ ನೋಡಿಕೊಂಡು ಹೆಂಡತಿಯನ್ನು ಹಕ್ಕು ಚಲಾಯಿಸು. ನೀನು ಅವನನ್ನ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗು. ಆಮೇಲೆ ಎಲ್ಲ ತಾನೇ ಸರಿ ಆಗತ್ತೆ. ಚೆನ್ನಾಗಿ ಯೋಚನೆ ಮಾಡಿ ನೋಡು. ಶ್ರಾವಣಿ ಅಮ್ಮವ್ರೆ, ಜಗದೀಶಪ್ಪ ಅವ್ರು ಹೇಳ್ದಂಗೆ ಶ್ರೀಕಾಂತಪ್ಪ ಅವ್ರ ಹತ್ರ ಆಸ್ತಿ ವಿಚಾರ ಮಾತಾಡ್ಬಿಡಿ. ಆಟಯ್ಯ ಕೆಲಸ ಅದೇ ಬರ್ತೀನಿ. ಮತ್ತೆ ಈ ಮನೆಗೆ ವಾಪಸ್ ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಾನು. ಯಾವಾಗಲೂ ಅಷ್ಟೇ, ನಾವು ಅಂದ್ಕೊಳ್ತಾ ಇರೋದೇ ಅಲ್ವಾ ನಡೆಯೋದು.
ಅದೇ ಅಲ್ವಾ ಜೀವ ಚಿಕ್ಕ ಯಜಮಾನ್ರೆ. ಹ್ಞೂ ಮುಂದೆ ಇನ್ನೂ ಏನೇನು ನಡೆಯುತ್ತೋ ಏನೋ ಯಾರಿಗೆ ಗೊತ್ತು. ಇವತ್ತು ಅಮ್ಮನ ನೋಡಿದ್ಯಾ? ಮುಂಚೆ ಹೀಗಿರ್ಲಿಲ್ಲ ಅವರು. ಅಪ್ಪನ ನೋಡಿದ್ರೆ ತುಂಬಾ ಹೆದರ್ಕೊಳ್ಳೋರು. ಅವ್ರು ಗಟ್ಟಿಯಾಗಿ ಮಾತಾಡಿದ ಕೇಳಿಸ್ಕೊಂಡಿರ್ಲಿಲ್ಲ ನಾನು. ಇವತ್ತು ಅಮ್ಮ ನಡ್ಕೊಂಡ ರೀತಿ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಆ ಜಗದೀಶನ್ನ ನಿನ್ನ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡಿದ್ರು. ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಆದರೂ ಅಮ್ಮ ಯಾವಾಗಲೂ ಸತ್ಯದ ಪರ, ಧರ್ಮದ ಪರ, ನ್ಯಾಯದ ಪರ. ಸರಿ, ಅವ್ರು ನಡ್ಕೊಂಡಿದ್ದ ರೀತಿನ ಬರೀ ಹೊಗಳಿದ್ರೆ ಸಾಕ ಚಿಕ್ಕ ಯಜಮಾನ್ರೆ. ನಾವು ಅದೇ ದಾರಿ ನಡಿಬೇಕಲ್ವಾ? ಅದೇ ಅಲ್ವಾ ಅವ್ರಿಗೆ ಕೊಡೋ ನಿಜವಾದ ಗೌರವ. ಆದರೆ ನಾನು ಯಾವತ್ತೂ ದರ್ಪ ಅಹಂಕಾರ ತೋರಿಸ್ತವನೇ ಅಲ್ಲ ಮಲ್ಲಿ. ಯಾವಾಗಲೂ ಅಮ್ಮ ತೋರಿಸಿದ ದಾರಿಯಲ್ಲೇ ನಡೆದವನು. ನೀವೇನೋ ಸರಿ ದಾರಿಲಿ ನಡೀತಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ಮಲ್ಲಿ, ನಾನೇನಾರು ತಪ್ಪು ಮಾಡಿದ್ನಾ? ತಪ್ಪು ಅಂತ ಅಲ್ಲ, ಆದರೂ ಒಂದು ರೀತಿಲಿ ನೀವು ಮಾಡ್ತಿರೋದು ತಪ್ಪೇ ಅಲ್ವಾ ಚಿಕ್ಕ ಯಜಮಾನ್ರೆ? ಏನು ಹೇಳ್ತಿದ್ಯಾ ಮಲ್ಲಿ? ಅಂದರೆ ನಾನೇನಾರು ತಪ್ಪು ಮಾಡ್ತಾ ಇದ್ದೀನಾ? ಹೌದು, ಗಂಡನ ಕರ್ತವ್ಯ ಪಾಲಿಸ್ದೇ ಇರೋದು ಒಂದು ರೀತಿ ತಪ್ಪೇ ಅಲ್ವಾ ಚಿಕ್ಕ ಯಜಮಾನ್ರೆ? ಅಂದರೆ ಶ್ರಾವಣಿ ಅಮ್ಮವರು ನೀವು ತಾಳಿ ಕಟ್ಟಿರೋ ಹೆಂಡತಿ. ಅವ್ರನ್ನ ಇಲ್ಲೇ ಬಿಟ್ಟು ನೀವು ನನ್ನ ಜೊತೆ ಸಿಟಿಲಿರಬೇಕು ಅಂತ ಅಂದ್ಕೊಂಡಿದ್ದು ನಿಮ್ಮ ತಪ್ಪಲ್ವಾ ಚಿಕ್ಕ ಯಜಮಾನ್ರೆ? ನೀವಿರಬೇಕಾದದ್ದು ಶ್ರಾವಣಿ ಅಮ್ಮವ್ರ ಜೊತೆ, ನನ್ನ ಜೊತೆ ಅಲ್ಲ. ನೀವು ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕಾದದ್ದು ನಿಮ್ಮ ಧರ್ಮ ಅಲ್ವಾ? ಮಲ್ಲಿ, ಅವಳಿಗೆ ನನ್ನ ಬಗ್ಗೆ ಯಾವ ಭಾವನೆಗಳು ಇಲ್ಲ. ಹಾಗಂತ ಯಾರು ಹೇಳಿದ್ರು? ಅವ್ರಿಗೂ ನೂರಾರು ಆಸೆಗಳಿರುತ್ತವೆ. ಹಾಗಂತ ಅವ್ರನ್ನ ದೂರ ಮಾಡೋದು ಸರಿನೂ ಅಲ್ಲ, ನ್ಯಾಯನೂ ಅಲ್ಲ. ಸುತ್ತಿ ಬೆಳೆಸಿ ಯಾಕೆ ಮಾತಾಡ್ತಿದ್ಯಾ ಮಲ್ಲಿ? ಅದೇನು ಹೇಳಬೇಕು ಅನ್ಕೊಂಡಿದ್ಯೋ ಅದನ್ನು ನೇರವಾಗಿ ಹೇಳು. ಚಿಕ್ಕ ಯಜಮಾನ್ರೆ, ನೀವೀಗ ಹೋಗಿ ಶ್ರಾವಣಿ ಅಮ್ಮವ್ರನ್ನ ಮಾತಾಡ್ಸ್ಕೊಂಡು ಬನ್ನಿ. ಪಾಪ ಶ್ರಾವಣಿ ಅಮ್ಮವರು ನಿಮಗೋಸ್ಕರನೇ ಕಾಯ್ತಿರ್ತಾರೆ. ಊರಿಂದ ಬಂದ ಕೂಡಲೇ ಮನೇಲಿ ದೊಡ್ಡ ರಂಪಾನೆ ಆಗೋಯ್ತು. ನಿಮಗೂ ಶ್ರಾವಣಿ ಅಮ್ಮವ್ರಿಗೂ ಮಾತಾಡೋಕ್ಕೆ ಸಿಗಲಿಲ್ಲ. ಹೋಗಿ ಚಿಕ್ಕ ಯಜಮಾನ್ರೆ, ಶ್ರಾವಣಿ ಅಮ್ಮವರು ನಿಮ್ಮನ್ನ ಜ್ಞಾಪಿಸ್ಕೊಂಡು ಅಳ್ತಿರ್ಬೋದು. ಹೋಗಿ ಚಿಕ್ಕ ಯಜಮಾನ್ರೆ, ಹೋಗಿ ಮಾತಾಡ್ಸ್ಕೊಂಡು ಬನ್ನಿ. ಹೋಗಿ. ನನಗೆ ಮನಸ್ಸಿಲ್ಲ ಮಲ್ಲಿ. ಮನಸ್ಸಿಗಿಂತ ಸರಿಯಾದ ದಾರಿಲಿ ನಡೆಯೋದು ಮುಖ್ಯ. ನಿಮ್ಮಮ್ಮ ತೋರಿಸಿದ ದಾರಿಲೇ ನಡೀತಿದ್ದೀನಿ ಅಂತ ಈಗಷ್ಟೇ ಹೇಳಿದ್ರಿ. ಅದು ನಿಜಾನೇ ಆದರೆ ನೀವೀಗ ಶ್ರಾವಣಿ ಅಮ್ಮವ್ರ ಹತ್ರ ಹೋಗಲೇಬೇಕು. ಏನು ಗೊತ್ತಾ ಮಲ್ಲಿ, ನನ್ನನ್ನು ಯಾವಾಗಲೂ ಮಾತಲ್ಲೇ ಕಟ್ಟಾಕ್ತೀಯ ನೀನು. ಚಿಕ್ಕ ಯಜಮಾನ್ರೆ, ಹೋಗಿ ಚಿಕ್ಕ ಯಜಮಾನ್ರೆ. ಪಾಪ ಶ್ರಾವಣಿ ಅಮ್ಮವರು ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ನಿಮ್ಮ ಮುಖ ನೋಡಿದ ಕೂಡಲೇ ತುಂಬ ಸಂತೋಷ ಪಡ್ತಾರೆ. ಹೋಗಿ ಚಿಕ್ಕ ಯಜಮಾನ್ರೆ. ಹಾಂ, ಹೋಗಿ ಹೋಗಿ. ಆಯ್ತು, ಎಲ್ಲ ನೀನು ಹೇಳ್ದಾಗೆ ಆಗಲಿ. ಇದನ್ನು ಮಾಡ್ತೀನಿ. ಅಯ್ಯ ಶ್ರಾವಣಿ ಎಂಬರೆ,
ಅಲ್ಲ 100 ಕಿತ ನಾ ಏನು ಮಾಡಲಿ ಅನ್ನೋ ಪ್ರಶ್ನೆನೇ ಕೇಳ್ತಾ ಇದ್ರೆ ಸಂದಾಗಿರ್ತದ. ಜಗದೀಶಪ್ಪ ಅವ್ರು ಹೇಳದ್ ಮ್ಯಾಕು ನೀವು ಹಿಂಗೇನಾ? ಹಾಗಲ್ಲ ಕಣೆ ಚಂದ್ರಿ, ಬಾವ ಹೇಳ್ದಂಗೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ ಅಂತ. ಇಟ್ಟುವಾಗ್ಲೂ ಸರ್ ಹೋಯ್ತದೆ. ಆದರೆ ಆ ಶ್ರೀ ನನ್ನ ಮಾತು ಕೇಳಬೇಕಲ್ಲ. ಅಯ್ಯ ಕೇಳಂಗೆ ನೀವು ಮಾಡಿ. ಶ್ರೀನ ಮದುವೆ ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮ ಅಪ್ಪ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ಈ ಶ್ರೀನ ಯಾಕೆ ಮದುವೆ ಆಗ್ತೀಯಾ, ಅವನ ಹತ್ರ ಏನಿದೆ ಅಂತ. ಆದರೆ ನಾನು ಅವ್ರ ಮಾತೇ ಕೇಳಲಿಲ್ಲ. ನಾನು ಎಂಥವನ್ನ ಮದುವೆ ಆಗ್ಬಿಟ್ಟೆ ಪಾಪ. ಅಲ್ಲ ಈಗ ಯೋಚನೆ ಮಾಡಿದ್ರೆ ಏನು ಪ್ರಯೋಜನಕ್ಕೆ ಬರ್ತದೆ ಬಿಡಿ. ಅದು ನಿಜ ಅನ್ನು ಚಂದ್ರಿ. ಜೀವನ ಪೂರ್ತಿ ನಾನು ಆ ಶ್ರೀ ಜೊತೆನೇ ಇರಬೇಕಲ್ವೇ? ಎಲ್ಲ ನನ್ನ ಕರ್ಮ. ಇಷ್ಟು ಸಾಲದು ಅಂತ ಗಂಡ ಹೆಂಡ್ರನ್ನ ಬೇರೆ ಮಾಡಬೇಕು ಅಂತಾನೆ ಬಂದ್ಬಿಟ್ಟವಳೆ ಆ ಮನೆ ಆಳಿ ಮಲ್ಲಿ. ಆ ಗತಿಗೆಟ್ಟೋಳ್ ತಾಳಕ್ಕೆ ಈ ಶ್ರೀನೂ ಕುಣಿತಾನೆ. ಅಲ್ಲ ಕಣೆ ಚಂದ್ರಿ, ಅವಳಂತೂ ಕೂಲಿ ಮಾಡೋ ವಂಶಕ್ಕೆ ಸೇರಿದವಳು. ಇವನ್ಗೇನೆ ಬಂದಿದೆ ದಾಡಿ. ಅಯ್ಯೋ ಶ್ರಾವಣಿ ಅಮ್ಮರೇ, ಇದ್ದದನ್ನ ಅನುಭವಿಸೋಕ್ಕೆ ಮನ್ಸನಿಗೆ ಯೋಗ ಬೇಕಲ್ವಾ? ನೀನು ಏನೇ ಹೇಳು ಚಂದ್ರಿ, ಇರೋ ಅಷ್ಟು ದಿನ ಉಂಡು ತಿಂದು ಉಟ್ಟು ತೊಟ್ಟು ಸುಖವಾಗಿರ್ಬೇಕು. ಈ ಶ್ರೀ ಇರ್ಲಿಲ್ವಲ್ಲ, ಅಷ್ಟು ದಿನ ನಾನು ಆರಾಮಾಗಿ ಓಡಾಡ್ಕೊಂಡು ಬಣ್ಣದ ಸೀರೆ ಹಾಕೊಂಡು ನೆಮ್ಮದಿಯಾಗಿದ್ನಪ್ಪ. ಶ್ರೀಗ ಯಾಕಾದ್ರೂ ಬಂದು ಅನ್ಸ್ಬಿಟ್ಟಿದೆ. ಜೊತೆಗೆ ಆ ಮಲ್ಲಿ ಬೇರೆ ಬಾಲ ಕಟ್ಕೊಂಡ್ ಬಂದಿದ್ದಾನೆ. ಅಯ್ಯೋ ಪಾಪ, ನಿಮ್ಮ ನೋಡಿದ್ರೆ ಆನೆ ಹೊಟ್ಟೆ ಉರಿತದೆ ನನಗೆ. ಇರ್ಲಿ ಬಿಡಿ, ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ. ಜಗದೀಶಪ್ಪ ಹೇಳಿದ್ರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೇದಾಯ್ತದೆ. ಸಾನೆ ಕೆಲಸ ಅದೇ, ನಾ ಬರ್ತೀನಿ. ಕೊನೆಗೂ ನೀನು ಬಂದ್ಬಿಟ್ಯಾ? ನನಗೆ ತುಂಬ ಸಂತೋಷ ಆಗ್ತಿದೆ. ಹೇ ಶ್ರೀ, ಇದ್ಯಾಕೆ ಯಾರ್ದೋ ರೂಮಿಗೆ ಬಂದವ್ರ ಥರ ಆಡ್ತಿದ್ಯಾ? ಇದು ನಮ್ಮ ರೂಮೇ. ಶ್ರೀ, ನಾನು ನಿನ್ನ ಬಯಸಿ ಮದುವೆ ಆಗಿರೋಳು. ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಇದೆಲ್ಲ ನಿಂಗೆಲ್ಲ ಅರ್ಥ ಆಗತ್ತೆ. ಶ್ರೀನ ಮದುವೆ ಮಾಡಿಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನಮ್ಮ ಅಪ್ಪ ನನಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ರು, ಈ ಶ್ರೀನ ಯಾಕೆ ಮದುವೆ ಆಗ್ತೀಯಾ, ಅವನ ಹತ್ರ ಏನಿದೆ ಅಂತ. ಆದರೆ ನಾನು ಅವ್ರ ಮಾತೇ ಕೇಳಲಿಲ್ಲ. ನಂಗೆ ಗೊತ್ತು ಶ್ರೀ, ನೀನು ಮಲ್ಲಿ ಹೀಗಿರೋದು ದೊಡ್ಡವ್ರಿಗೋಸ್ಕರ ಅಂತ. ಪಾಪ, ನಿಮ್ಮಿಬ್ರಿಗೂ ಎಷ್ಟು ಕಷ್ಟ ಅಲ್ವಾ? ಆ ಮಲ್ಲಿನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಆ ಗಟ್ಟಿಗೆಟ್ಟೋಳ್ ತಾಳಕ್ಕೆ ಈ ಶ್ರೀನೂ ಕುಣಿತಾನೆ. ಅಲ್ಲ ಕಣೆ ಚಂದ್ರಿ, ಅವಳಂತೂ ಕೂಲಿ ಮಾಡೋ ವಂಶಕ್ಕೆ ಸೇರಿದವಳು. ಇವನಿಗೇನೆ ಬಂದಿದೆ ದಾಡಿ. ಶ್ರೀ, ನೀನಿಲ್ಲ ಅಂತ ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ? ನೀನು ಯಾವಾಗ ಬರ್ತೀಯೋ ಅಂತ ನಿಂದಾರಿನೇ ಕಾಯ್ತಾ ಇದ್ದೆ. ಈ ಶ್ರೀ ಇರ್ಲಿಲ್ವಲ್ಲ, ಅಷ್ಟು ದಿನ ನಾನು ಆರಾಮಾಗಿ ಓಡಾಡ್ಕೊಂಡು ಬಣ್ಣದ ಸೀರೆ ಹಾಕೊಂಡು ನೆಮ್ಮದಿಯಾಗಿದ್ನಪ್ಪ. ನೀನಿಲ್ಲ ಅಂತ ನಂಗೆ ಊಟ ತಿಂಡಿ ಕೂಡ ಸೇರ್ತಾ ಇರಲಿಲ್ಲ ಗೊತ್ತಾ? ಶ್ರೀ, ಬಾ ಶ್ರೀ, ಕೂತ್ಕೋ. ನೋಡು, ಆಗಿದ್ದೆಲ್ಲ ಆಗೋಯ್ತು. ಈಗ ನಿನಗೆ ಗೊತ್ತಾಗಿರ್ಬೇಕಲ್ಲ ಸಿಟಿ ಜೀವನ ಎಷ್ಟು ಕಷ್ಟ ಅಂತ. ಶ್ರೀ, ದುಡ್ಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಶ್ರೀ. ಈಗ ನಿನ್ನ ತಲೆಯಲ್ಲಿ ಸಿಟಿಲಿ ಒಂದು ಪುಟ್ಟು ಮನೆ ಮಾಡೋದು, ಅಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋಗೋದು, ಅದೆಲ್ಲ ನಿನ್ನ ತಲೆಯಲ್ಲಿ ಇಲ್ಲ ತಾನೇ? ಅದಕ್ಕೆ ಶ್ರೀ ನಾ ಹೇಳೋದು, ಸುಮ್ಮನೆ ಯಾಕೆ ಕಷ್ಟಪಡಬೇಕು? ಈಗಲಾದರೂ ನಿಂಗೆ ಅರ್ಥ ಆಯ್ತಾ? ಈಗ ಅರ್ಥ ಆಗ್ತಿದೆ ಶ್ರಾವಣಿ.